ರಾಜ್ಯ ಸರ್ಕಾರ ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳ ಆಯೋಜನೆ ಮಾಡಿದೆ. ಮಂಗಳೂರಿನ ಕಡಲ ತೀರದ ಸಾಹಸ ಕ್ರೀಡೆಯನ್ನ ಸಾಂಸ್ಕೃತಿಕ ನಗರಿಯಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗಿದೆ. ಸಾತಗಳ್ಳಿಯ 30 ಎಕರೆಯಲ್ಲಿ ಕಂಬಳಕ್ಕೆ ಸರ್ಕಾರ ಸಿದ್ಧತೆಯನ್ನ ಚುರುಕುಗೊಳಿಸಿದೆ. ಇದರ ನಡುವೆನೇ ಮೈಸೂರು ದಸರಾ ಕಂಬಳ ವಿವಾದಕ್ಕೆ ಕಾನೂನು ಸಂಕಷ್ಟ ಎದುರಾಗಿದೆ. ದಸರಾ ಕಂಬಳಕ್ಕೆ ಗುರುತಿಸಿದ್ದ ಜಾಗದಲ್ಲಿ ಮರ ಕಡಿದಿರುವಂತ ಆರೋಪ ಕೇಳಿಬಂದಿದೆ. ಯುವಜನ ಸಬಲೀಕರಣ ಇಲಾಖೆ ಉಪನಿರ್ದೇಶಕ ಸೇರಿ 3 ಆರೋಪಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಜ್ಯ ಸರ್ಕಾರ ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳ ಆಯೋಜನೆ ಮಾಡಿದೆ. ಮಂಗಳೂರಿನ ಕಡಲ ತೀರದ ಸಾಹಸ ಕ್ರೀಡೆಯನ್ನ ಸಾಂಸ್ಕೃತಿಕ ನಗರಿಯಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗಿದೆ. ಸಾತಗಳ್ಳಿಯ 30 ಎಕರೆಯಲ್ಲಿ ಕಂಬಳಕ್ಕೆ ಸರ್ಕಾರ ಸಿದ್ಧತೆಯನ್ನ ಚುರುಕುಗೊಳಿಸಿದೆ. ಇದರ ನಡುವೆನೇ ಮೈಸೂರು ದಸರಾ ಕಂಬಳ ವಿವಾದಕ್ಕೆ ಕಾನೂನು ಸಂಕಷ್ಟ ಎದುರಾಗಿದೆ. ದಸರಾ ಕಂಬಳಕ್ಕೆ ಗುರುತಿಸಿದ್ದ ಜಾಗದಲ್ಲಿ ಮರ ಕಡಿದಿರುವಂತ ಆರೋಪ ಕೇಳಿಬಂದಿದೆ. ಯುವಜನ ಸಬಲೀಕರಣ ಇಲಾಖೆ ಉಪನಿರ್ದೇಶಕ ಸೇರಿ 3 ಆರೋಪಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ.